ಈ ಬೈಲ್ಕಾಗೋಷ್ಟು ತಿನ್ನಬೇಕು ಅಂತ ಸಾಯ್ತಾರೆ. ಇವಾಗ ಏನು ರೋಗ ಬಂದು ಸತ್ತಿದೆಯೋ ಗೊತ್ತಿಲ್ಲ. ಈ ಸಾಬ್ರಿಗೆ ತಿನ್ನೋದು ಇವರೇ, ಉಗ್ಸ್ಕೊಳ್ಳೋದು ಈ ನನ್ನ ಮಕ್ಕಳೇ. ತಿನ್ನಬೇಡ್ರಪ್ಪ, ಸಾಬ್ರಿಗೆ ಏನು ದೊಡ್ಡ ರೋಗ ಬಂದು ಸತ್ತೈತೆ. ತಿಂದಿರ ಇದ್ರೆ ಸತ್ತಾಗ್ತಾರೆ ಇವರು. ತಿನ್ಬೇಡ್ರಿ, 1-2 ವರ್ಷ ತಿನ್ಬೇಡ್ರಿ. ಗೋ ಮಾಂಸನೇ ತಿನ್ಬೇಡ್ರಿ, ಗೋಗಳೇ ಕೊಡಿಬೇಡಿ. ಇಡೀ ನಮ್ಮ ರಾಜ್ಯದ ಅಲ್ಲ, ಬರೀ ನಮ್ಮ ದೇಶದ ಸಾಬ್ರಿಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಯಾರೂ ಅಷ್ಟೇ ಈ ಬಾರಿಯ ಬಕ್ರೀದ್ ಹಬ್ಬಕ್ಕೆ ಯಾರೂ ಹಸು ಬಲಿ ಕೊಡಬೇಡಿ. ಇಲ್ಲ ಕುರಿ ತಗೊಂಡು ತಿನ್ರಿ, ಇಷ್ಟು ತಿನ್ನೋ ಬದಲು ಇಷ್ಟು ತಿನ್ನಿ. ಮುಂಗಡವಾಗಿ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಕ್ರೀದ್ ಹಬ್ಬ ಅಂದರೆ ಏನು ಗೊತ್ತಾ? ಪ್ರಾಣಿಗಳಿಗೆ ಬಲಿ ಕೊಟ್ಟು ಕುರಿ, ಮೇಕೆ, ಒಂಟೆ, ಕೆಲವರು ಹಸು ಬಲಿ ಕೊಟ್ಟು ಆ ಒಂದು ಮಾಂಸವನ್ನು ಬಡವರಲ್ಲಿ ಹಂಚೋದು ಬಕ್ರೀದ್ ಹಬ್ಬ. ಯಾವ ರೀತಿ ನಮ್ಮ ಇದರಲ್ಲಿ ಜಾತ್ರೆಗಳು ಮಾಡಿದಾಗ ಕಡಿತಾರ, ಅದೇ ರೀತಿ ಬಕ್ರೀದ್ ಹಬ್ಬ ಒಂದು ಆಚರಣೆ. ನಮ್ಮ ಪ್ರವಾದಿಯವರ ಕಾಲದಿಂದನೂ, ಅದಕ್ಕೆ ಮುಂಚೆ ಇಬ್ರಾಹಿಂ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅಂತೇಳ್ಬಿಟ್ಟು ಅವ್ರ ಮಗನಿಗೆ ಬಲಿ ಕೊಡೋಕೆ ಹೋದಾಗ ಆವತ್ತಿಂದ ಬಂದಿರೋದು ಕುರಿ ಬಲಿ ಕೊಡಬೇಕು. ಅವ್ರಿಗೆ ಬಲಿ ಕೊಡೋಕೆ ಹೋದಾಗ ಕುರಿ ಬಲಿ ಆಯಿತು. ಆವತ್ತಿಂದ ಕುರಿ ಬಲಿ ಕೊಡೋದು ನಮ್ಮ ಸಂಪ್ರದಾಯ. ಈಗ ಏನಾಗಿದೆ ಅಂದರೆ ಕೆಲವರು ಹಸು ಬಲಿ ಕೊಡೋದು ಮಾಡ್ತಾರೆ. ಈಗೇನಾಗಿದೆ ಅಂದರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಇದೆ, ಬಲಿ ಕೊಡಬಾರ್ದು ಅಂತೇಳ್ಬಿಟ್ಟು ಮೊನ್ನೆ ಅಷ್ಟೇ ನೋಡಿದೆ ನಾನು. ಪುನೀತ್ ಕೆರೆಹಳ್ಳಿಯವರು ಅವರೆಲ್ಲರೂ ಹೋಗ್ಬಿಟ್ಟು ಈ ಗೋ ಕಡಿತಾರಲ್ಲ, ಗೋ ಅಂಗಡಿಗಳ ಹತ್ರ, ಕಡಿದಿರೋ ಅಂಗಡಿಗಳ ಹತ್ರ ಹೋಗಿ ಗಲಾಟೆ ಮಾಡಿ ಅದನ್ನು ನಿಲ್ಲಿಸೋವಂಥ ಕೆಲಸ ಮಾಡ್ತಾವ್ರೆ. ಗೋ ಹತ್ಯೆ ನಿಷೇಧ ಕಾನೂನು ಮಾಡಲಿ, ನಾವು ಬೇಡ ಅನ್ನಲ್ಲ, ಮಾಡಲಿ. ಕಾನೂನು ಎಲ್ಲರಿಗೂ ಒಂದೇ. ಇಡೀ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಾಷ್ಟ್ರ ಗೋ ರಫ್ತು ಮಾಡೋದ್ರಲ್ಲಿ, ಗೋಮಾಂಸ ರಫ್ತು ಮಾಡೋದ್ರಲ್ಲಿ ನಮ್ಮ ಭಾರತ. ಅಲ್ಲೋಗಿ ತಡೆಯೋಕ್ಕೆ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ. ವಿಶೇಷವಾಗಿ ನಾನು ನಮ್ಮ ಮುಸಲ್ಮಾನ್ ಬಾಂಧವರೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ಸಾಬ್ರಿಗೆ ಬುದ್ಧಿ ಇಲ್ಲ. ನಮ್ಮ ಸಾಬ್ರು ಈ ಬೈಲ್ಕಾಗೋಷ್ಟು ತಿನ್ನಬೇಕು ಅಂತ ಸಾಯ್ತಾರೆ. ಇವಾಗ ಏನು ರೋಗ ಬಂದು ಸತ್ತಿದೆಯೋ ಗೊತ್ತಿಲ್ಲ ಈ ಸಾಬ್ರಿಗೆ. ಅದು ಯಾಕೆ ಸಾಯ್ತಾರೋ ಈ ಬೈಲ್ಕಾಗೋಷ್ಟು ತಿನ್ನೋದಕ್ಕೆ. ತಿನ್ನೋದು ಇವರೇ, ಉಗ್ಸ್ಕೊಳ್ಳೋದು ಈ ನನ್ನ ಮಕ್ಕಳೇ. ಈ ಸಾಬ್ರಿಗೆ ಏನಾಗಿದೆ ಅಂದರೆ 800 ರೂಪಾಯಿ ಕುರಿ ಮಟನ್, 400 ರೂಪಾಯಿ ಹಸು ಮಟನ್, ಇಷ್ಟು ತಿನ್ನಬೇಕು. ಈ ತಿಂದು ಈ ಹೊಟ್ಟೆಗಳು ಬೆಳೆಸ್ಕೊಂಡು ಏಟುಗಳು ತಿಂದು ಚಪ್ಪಲಿ ಏಟುಗಳು ತಿನ್ನೋ ಬದಲು ಇದನ್ನೆಲ್ಲ ತಿಂದಿರ 800 ರೂಪಾಯಿ ಕೊಟ್ಟು 2 kg ಹಸು ಮಟನ್ ತಿನ್ನೋ ಬದಲು 1 kg ಕುರಿ ಮಟನ್ ತಿನ್ನಲಿ.